ನೇಹಾ ಹಿರೇಮಠ್ ಹುಬ್ಬಳ್ಳಿಯಲ್ಲಿ ಕೊಲೆಯಾದಂಥ ಯುವತಿಯ ಮನೆಗೆ ಈಗ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಭೇಟಿಯನ್ನು ಕೊಟ್ಟಿದ್ದಾರೆ. ಅವರು ಫೋನಲ್ಲಿ ಕೂಡ ಮಾತನಾಡಿದರು ಅವರ ತಂದೆ ನಿರಂಜನ್ ಹಿರೇಮಠ್ ಅವರ ಜೊತೆಗೆ. ಈಗ ಸ್ವತಃ ಮುಖ್ಯಮಂತ್ರಿಗಳು ಹೋಗಿ ಭೇಟಿಯಾಗಿದ್ದಾರೆ. ಇವತ್ತು ಹಲವು ಟೀಕೆಗಳಿಗೂ ಕೂಡ ಗುರಿಯಾದರು. ಜೋಶಿ ಅವರು ಕೂಡ ವಾಗ್ದಾಳಿಯನ್ನು ಮಾಡಿದರು ಸಿದ್ದರಾಮಯ್ಯನವರ ಈ ಸ್ಟ್ಯಾಂಡ್ಗೆ. ಆದರೆ ಇವತ್ತು ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಆಗ್ತಾ ಇರುವಂಥದ್ದು ಹಲವು ಚರ್ಚೆಗಳಿಗೆ ಎಡೆ ಮಾಡಿ ಕೊಡುತ್ತೆ ಅನ್ನುವಂಥದ್ದು ಏನಿಲ್ಲ. ಕಾರಣ ಏನು ಅಂದರೆ ಸಹಜವಾಗಿ ಒಂದಿಷ್ಟು ಅವರು ಕಾಂಗ್ರೆಸ್ನ ಕಾರ್ಪೊರೇಟರ್. ಸೊ ಹಾಗಾಗಿ ಪುತ್ರಿ ನೇಹಾ ಹತ್ಯೆ ಪ್ರಕರಣದಲ್ಲಿ ಕಾರ್ಪೊರೇಟರ್ ತುಂಬ ನೊಂದಿದ್ರು. ಮುಖ್ಯಮಂತ್ರಿಗಳು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಅದು ವೈಯಕ್ತಿಕವಾಗಿ ಅಂತೇಳಿ. ಅದಕ್ಕೆ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಬಟ್ ಈಗ ಹೋಗಿ ಸಾಂತ್ವನವನ್ನು ಹೇಳಕ್ಕೆ ಹೋಗ್ತಾ ಇದ್ದಾರೆ. ಫೋನಲ್ಲೂ ಕೂಡ ಅವರು ಮಾತನಾಡಿದರು. ಎಚ್ ಕೆ ಪಾಟೀಲ್ ಅವರು ಹೋಗಿ ಅವ್ರ ಮನೇಲಿ ಮಾತನಾಡಿಸಿದಾಗ ಫೋನನ್ನು ಕೊಟ್ಟು ನಿರಂಜನ್ ಹಿರೇಮಠ್ ಜೊತೆಗೆ ಮುಖ್ಯಮಂತ್ರಿಗಳು ಮಾತನಾಡಿ ಐ ಆಮ್ ಸೋ ಸಾರಿ ಅಂತಿದ್ರು. ಆಮೇಲೆ ನಾವು ಈ ಕೇಸನ್ನು CBI ಕೊಡ್ತಾ ಇದ್ದೀವಿ, ಇದನ್ನು ವಿಚಾರಣೆಯನ್ನು ಕೂಡ ಮಾಡಿಸ್ತೀವಿ ಬೇಗ ಅಂತೆಲ್ಲ ಹೇಳಿದರು. ಹೋಗಿ ಭೇಟಿಯಾಗಿದ್ದಾರೆ, ಸಾಂತ್ವನವನ್ನು ಹೇಳಿದ್ದಾರೆ, ಮಾತನಾಡ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಇದು ನೇಹಾ ಹಿರೇಮಠ್ ಅವರ ಕುಟುಂಬ. ಒಂದು ಕಡೆಗೆ ಅವರ ತಾಯಿ ಗೀತಾ ಹಿರೇಮಠ್ ಅವರು, ಇನ್ನೊಂದು ಕಡೆಗೆ ನಿರಂಜನ್ ಹಿರೇಮಠ್ ಅವರು ಇದ್ದಾರೆ, ಇನ್ನೊಂದು ಕಡೆಗೆ ಮುಖ್ಯಮಂತ್ರಿಗಳು ಎಚ್ ಕೆ ಪಾಟೀಲ್ ಅವರು ಕೂಡ ಜೊತೆಗಿದ್ದಾರೆ. ಸಾಂತ್ವನವನ್ನು ಹೇಳ್ತಾ ಇದ್ದಾರೆ, ಏನಾಯಿತು ಹೇಗಾಯಿತು ಎಲ್ಲ ವಿವರಣೆಯನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಇದು ಹುಬ್ಬಳ್ಳಿಯಿಂದ ನೇರ ದೃಶ್ಯಾವಳಿಗಳು ನೇಹಾ ಹಿರೇಮಠ್ ಅವರ ನಿವಾಸದಿಂದ. ಶಿಕ್ಷೆ ಕೊಡಿಸ್ಲಿಕ್ಕೆ ಅನುಕೂಲಕ್ಕೆ ಸ್ಪೆಷಲ್ ಕೋರ್ಟ್ ಮಾಡಿ ಆದಷ್ಟು ಜಾಗ್ರತೆ ಫೈಲ್ ಮಾಡಿ ನನ್ನ ಸಹೋದ್ಯೋಗಿ ಸುನೀಲ್ ಪಾಟೀಲ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಹುಬ್ಬಳ್ಳಿಯಿಂದ. ಸುನೀಲ್, ಇವತ್ತು ಮುಖ್ಯಮಂತ್ರಿಗಳ ಭೇಟಿಯಾಗಿದ್ದಾರೆ. ಏನಲ್ಲಿ ಅವರ ನಡುವೆ ಮಾತುಕತೆ ಆಯಿತು? ಯಾವ ರೀತಿಯಾಗಿ ವಿಚಾರದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು? ಏನಿದೆ ಅಪ್ಡೇಟ್ಸ್ ಸುನೀಲ್? ಅರುಣ್, ನಿಜಕ್ಕೂ ಕೂಡ ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಮೊದಲಿಗೆ ಬಿಜೆಪಿ ರಾಜಕೀಯ ಮಾಡ್ತಾ ಇದ್ದಂತ ದೂರಿದ್ರು ಕೂಡ ಸಾಕಷ್ಟು ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಎಲ್ಲವೂ ರಾಜ್ಯದ ಜನತೆಗೆ ಮತ್ತು ನೇಹಾ ಕುಟುಂಬಸ್ಥಕ್ಕೆ ನೋವನ್ನ ತಂದಿತ್ತು. ಇನ್ನು ಬಿಜೆಪಿಯವರೇ ಜಾಸ್ತಿ ಭೇಟಿ ಕೊಟ್ಟಿದ್ದು ಮತ್ತೊಂದು ಕಡೆ ಅನುಮಾನಕ್ಕೆ ಕಾರಣವಾಗಿತ್ತು. ಸೊ ಇದನ್ನೆಲ್ಲವನ್ನ ಅರಿತುಕೊಂಡಂತ ಕಾಂಗ್ರೆಸ್ ಮೊನ್ನೆಯಿಂದ ಭೇಟಿ ಕೊಡ್ತಾ ಇದೆ. ನಿನ್ನೆ ಸುರ್ಜೇವಾಲಾ ಆಯ್ತು, ಇವತ್ತು ಸ್ವತಃ CM ಅವರೇ ಭೇಟಿ ಕೊಟ್ಟು ನಿರಂಜನ್ ಅವರಿಗೆ ಸಾಂತ್ವನವನ್ನ ಹೇಳಿರುವಂತದ್ದು. ಈಗಾಗಲೇ 2 ದಿನಗಳ ಹಿಂದೆ ಕರೆ ಮಾಡಿ ಸಾರಿಯನ್ನ ಕೇಳಿದ್ರು. ಈಗ ನಾನು ಬರ್ತೇನೆ ಅಂತ ಮಾತು ಕೊಟ್ಟಿದ್ರು, ಅದರಂತೆ ಇವತ್ತು ಬಂದು ಸಂತೈಸ್ತಾ ಇದ್ದಾರೆ. ಸರ್ಕಾರ ನಿಮ್ಮ ಪರವಾಗಿದೆ, ಈಗಾಗಲೇ ವಿಶೇಷ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿದ್ದೀವಿ, CID ತನಿಖೆ ಕೂಡ ನಡೀತಾ ಇದೆ, ನ್ಯಾಯ ಎಲ್ಲೂ ಕೂಡ ನಿಮಗೆ ಮಿಸ್ ಆಗೋದಿಲ್ಲ, ನಾವು ಖಂಡಿತ ಕೊಡ್ತೀವಿ, ನಿಮ್ಮ ಪರವಾಗಿ ನಮ್ಮ ಸರ್ಕಾರ ಇದೆ ಅಂತ ನಿರಂಜನ್ ಅವರಿಗೆ ಧೈರ್ಯ ತುಂಬ್ತಾ ಇದ್ದಾರೆ. ಕಾಂಗ್ರೆಸ್ ಪಾಲಿಕೆ ಸದಸ್ಯರಾಗಿದ್ರೂ ಸಹ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನೇಹಾ ಒಂದು ಹತ್ಯೆಗೆ ಖಂಡನೆ ವ್ಯಕ್ತವಾಗಿತ್ತು. ಸೊ ಮೊದಲಿಗೆ ಆರಂಭದಲ್ಲಿ ಇದೊಂದು ಸಣ್ಣ ಪ್ರಕರಣ ಅಂತ ಸರ್ಕಾರ ಬಿಂಬಿಸಲು ಹೊರಟಿತ್ತು. ಯಾವಾಗ ವಿರೋಧ ಜಾಸ್ತಿ ಆಯ್ತು ಆವಾಗ ಇದರ ಒಂದು ತೀವ್ರತೆ ಅರಿತಂತ ಸರ್ಕಾರ ಇವತ್ತು CM ಅವರು ಮನೆಗೆ ಬಂದು ಭೇಟಿ ನೀಡುವಂತ ಹಂತಕ್ಕೆ ತಲುಪಿರುವಂತದ್ದು. ಈಗಾಗಲೇ ತಂದೆ ತಾಯಿ ಜೊತೆ ಮಾತುಕತೆ ನಡೆಸ್ತಾ ಇರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಾಧ್ಯಮಗಳಿಗೆ ಒಂದು ಅಡ್ರೆಸ್ ಅನ್ನ ಮಾಡಲಿದ್ದಾರೆ. ಸೊ ಹೀಗಾಗಿ CM ಅವರ ಹೇಳಿಕೆ ಕುರಿತು ಈಗ ಏನಾಗಲಿದೆ ಅನ್ನೋದನ್ನ ಕೆಲವೇ ಕ್ಷಣದಲ್ಲಿ ಗೊತ್ತಾಗಿರುವಂತದ್ದು. ಅರುಣ್, ಓಕೆ, ಈಗ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಇವತ್ತು ಜೋಶಿ ಅವರು ಕೂಡ ಅದನ್ನ ಟೀಕೆಯನ್ನ ಮಾಡ್ತಾ ಇದ್ರು. BJP ಇದನ್ನ ರಾಜಕೀಯ ಮಾಡ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಈಗ ಸ್ವತಃ ಮುಖ್ಯಮಂತ್ರಿಗಳು ಹೋಗಿರೋದು ಈಗ BJPಗೆ ಕೆಂಗಣ್ಣಿಗೆ ಗುರಿ ಆಗಿದೆಯಾ ಅಂತ, ಅಥವಾ BJP ಈ ವಿಚಾರದಲ್ಲಿ ಯಾವ ರಾಜಕೀಯ ಮಾಡ್ತಾ ಇಲ್ವಾ? ಎಸ್, ಸಹಜವಾಗಿ ಎಕ್ಸಾಕ್ಟ್ಲಿ ಅರುಣ್, ಈ ವಿಚಾರವಾಗಿ ಎಲ್ಲರ ಒಂದು ಅನುಮಾನಕ್ಕೆ ಕಾರಣವಾಗಿತ್ತು. ಯಾಕಂದ್ರೆ ನಿರಂಜನ್ ಅವರು ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿದ್ರು, ಕಾಂಗ್ರೆಸ್ ಪಕ್ಷಕ್ಕೆ ಕಟ್ಟಳಾಗಿ ದುಡ್ತಾ ಇದ್ರು. ಹೀಗಿದ್ರು ಸಹ ಆರಂಭದಲ್ಲಿ ತನಿಖೆಯ ಒಂದು ಹತ್ಯೆಯ ಆರಂಭದಲ್ಲಿ ಯಾವೊಬ್ಬ ನಾಯಕರು ಕೂಡ ಸರಿಯಾದ ಒಂದು ಹೇಳಿಕೆ ಕೊಡ್ಲಾ ಇಲ್ಲ. ಸ್ವತಃ CM ಅವರೇ ಇದು ಒಂದು ಉಡಾಫೆ ಉತ್ತರ ಕೊಡೋ ರೀತಿ ಮಾತನಾಡಿದ್ರು. ಗೃಹ ಸಚಿವರಾದಂತ ಪರಮೇಶ್ ಅವರು ಕೂಡ ಒಂದು ರೀತಿಯಲ್ಲಿ ಅಸಡ್ಯವಾಗಿ ಮಾತನಾಡಿದ್ರು. ಈ ಎಲ್ಲಾ ವಿಚಾರಗಳಿಂದ ತೀವ್ರವಾಗಿ ನೊಂದಂತವರು ನಿರಂಜನ್ ಹಿರೇಮಠ್ ಅವರು. ಯಾಕಂದ್ರೆ ನಮ್ಮ ಪಕ್ಷವೇ ನಮ್ಮ ಬೆಂಬಲಕ್ಕೆ ನಿಂತ ಇಲ್ಲ, ನಮ್ಮ ಮಗಳನ್ನ ಬಲಿ ತಗೊಂಡ್ರು, ಇಂಥ ಹೇಳಿಕೆ ಮುಖಾಂತರ ನಮ್ಮ ಘನತೆಯನ್ನ ಹಾಳು ಮಾಡ್ತಾ ಇದಾರೆ ಅಂತ ಸ್ವತಃವಾಗಿ ಬಹಿರಂಗವಾಗಿ ಒಂದು ನೋವನ್ನ ಹೊರಹಾಕಿದ್ರು. ಇದರ ಬೆನ್ನಲ್ಲೇ ಯಾವಾಗ ಜೋಶಿ ಅವರನ್ನ ನಿರಂಜನ್ ಹಿರೇಮಠ್ ಅವರು ಭೇಟಿ ಆದ್ರು, ಬಿಜೆಪಿಯೇ ನಮಗೆ ಒಂದು ಮೂಲ, ಸೊ ಈ ಬಿಜೆಪಿ ನಮ್ಮ ಪರವಾಗಿ ನಿಂತ ಮಾತ್ರ ನ್ಯಾಯ ಸಿಗುತ್ತೆ ಅಂತ ಬಹಿರಂಗವಾಗಿ ಮನವಿಯನ್ನ ಮಾಡಿಕೊಂಡ್ರು. ಆಗ ಬಿಜೆಪಿ ಕೂಡ ಪ್ರಕರಣವನ್ನ ಒಂದು ತೀವ್ರತೆಯನ್ನು ಹರಿತು JP ನಡ್ಡಾ ಅವರು ಕೂಡ ಭೇಟಿ ಕೊಟ್ಟರು. CBIಗೆ ತನಿಖೆಗೆ ಒಳಪಡಿಸಿ ಅಂತ ಆಗ್ರಹಿಸಿದ್ರು. ಸೊ
ಸೊ ಇದರ ಒಂದು ತೀವ್ರತೆಯನ್ನು ಅರಿತಂತ ಸರ್ಕಾರ ಏನಿದೆ ಆವಾಗ ಎಚ್ಚೆತ್ತುಕೊಳ್ತಾ ಅಂತ ಕಾಣ್ತಾ ಇದೆ ಅರುಣ್. ಯಾಕಂದ್ರೆ JP ನಡ್ಡಾ ಅವರು ಯಾವಾಗ CIB ತನಿಖೆ ಅಂದ್ರು ಆಗ CIDಗೆ ಸರ್ಕಾರ ತನಿಖೆಯನ್ನು ಒಪ್ಪಿಸುತ್ತೆ. ಅದಾದ ನಂತರ ವಿಶೇಷ ನ್ಯಾಯಾಲಯಕ್ಕೆ ಪ್ರಪೋಸಲ್ ಕಳಿಸುತ್ತೆ. ಸೊ ಇದನ್ನೆಲ್ಲಾ ನೋಡೋದಾದ್ರೆ ಎರಡೂ ಪಕ್ಷಗಳು, ಒಂದು BJP ಆರಂಭದಲ್ಲಿ ರಾಜಕೀಯ ಮಾಡಿದ್ರೆ, ಕಾಂಗ್ರೆಸ್ ಈಗ ರಾಜಕೀಯ ಮಾಡ್ತಾ ಇದೆ. ಸೊ ಒಬ್ಬರನ್ನೊಬ್ಬರು ದೂಷಿಸುವ ನಡುವೆ ಎಲ್ಲೋ ಒಂದ್ ಕಡೆ ನ್ಯಾಯ ಅನ್ನೋದು, ನೇಹಾ ಹತ್ಯೆಗೆ ಇರುವಂತಹ ಮೂಲ ಏನು ಅನ್ನೋದು ಮರೆಮಾಚ್ತಾ ಇದೆ. ಸೊ ಆದಷ್ಟು ಬೇಗ CM ಅವರು ಭೇಟಿ ಕೊಟ್ಟಾದ ಬಳಿಕವೂ ಕೂಡ ತನಿಖೆ ಫಾಸ್ಟ್ ರೀತಿಯಲ್ಲಿ ನಡೀಲಿ. ಇವತ್ತಾಗ್ಲೇ CID ತಂಡ ನಿರಂಜನ್ ಅವರ ಮನೆಗೆ ಭೇಟಿ ಕೊಟ್ಟು ಮಾಹಿತಿಯನ್ನ ಪಡೆದಿದೆ. ಅವರಿಗೆ ಒಂದು ರೀತಿಯ ಪ್ರೊಟೆಕ್ಟ್ ನೀಡುವಂತ ಭರವಸೆ ನೀಡಿದೆ. ಇದರ ಜೊತೆಗೆ ಆಘಾತಕಾರಿ ವಿಚಾರ ಏನಂದ್ರೆ, ಇವತ್ತು ಹತ್ಯೆಯ ಬಳಿಕ ಇನ್ನು ತಂದೆ ತಾಯಿನ ಟಾರ್ಗೆಟ್ ಮಾಡಿದಾರೆ ಅಂತಕರು ಅನ್ನೋದು. ಯಾಕಂದ್ರೆ ಸ್ವತಃ ನಿರಂಜನ್ ಅವರು ಆರೋಪ ಮಾಡಿದ್ದಾರೆ, ನಮಗೆ ಒಂದು ಜೀವ ಭಯ ಇದೆ, ಯಾರ್ಯಾರೋ ಬಂದು ಮನೆಗೆ ಭೇಟಿ ಕೊಡ್ತಾರೆ, ಭೇಟಿ ನೀಡುವಂತ ಸಂದರ್ಭದಲ್ಲಿ ನಮ್ಮ ಮನೆಯ ಬೆಡ್ರೂಮ್ ತೆರಳಿ ವಿಡಿಯೋನ ಮಾಡ್ತಾ ಇದ್ದಾರೆ, ಇಂಥ ವಿಚಾರದಿಂದ ನಮಗೆ ಭಯ ಆಗಿದೆ ಅಂತ ಒಂದು ಆರೋಪವನ್ನ ಮಾಡಿದ್ದಾರೆ ಮತ್ತು ಆ ನೋವನ್ನ ತೋಡಿಕೊಂಡೆ ಅಂತ ನೆಲೆಯಲ್ಲಿ ಸರ್ಕಾರ ಈ ಒಂದು ಆರೋಪಗಳಿಗೆ ಯಾವ ರೀತಿ ಸ್ಪಂದನೆ ಮಾಡುತ್ತೆ, ನಿರಂಜನ್ ಅವರ ಕುಟುಂಬಕ್ಕೆ ಯಾವ ರೀತಿ ರಕ್ಷಣೆ ಕೊಡುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಲಿರುವಂತದ್ದು ಅರುಣ್. ಸುನಿಲ್, ಮೊನ್ನೆ ಫೋನಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಬೇಕಾದ್ರೆ ನಿರಂಜನ್ ಹಿರೇಮಠ ಅವರು ತುಂಬಾ ಸಂತಸವನ್ನು ವ್ಯಕ್ತಪಡಿಸಿದ್ರು. ನೀವು ಎಷ್ಟು ಧನ್ಯವಾದಗಳಿದ್ರು ಕೂಡ ಸಾಕಾಗೋದಿಲ್ಲ ನಿಮ್ಮ ಈ ನಿರ್ಧಾರಕ್ಕೆ ಅನ್ನುವಂಥ ಮಾತನಾಡ್ತಾ ಇದ್ರು. ಬಟ್ ಇವತ್ತು ಮುಖ್ಯಮಂತ್ರಿಗಳು ಹೋದಂಥ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಏನು ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಅವರ ತಾಯಿ ಏನು ಮನವಿ ಮಾಡ್ಕೊಂಡಿದ್ದಾರೆ, ನಿರಂಜನ್ ಅವ್ರು ಏನು ಮನವಿ ಮಾಡ್ಕೊಂಡಿದ್ದಾರೆ? ಅರುಣ್, ಈ ವಿಚಾರವಾಗಿ ಕುಟುಂಬದ ಒಂದು ಡಿಮ್ಯಾಂಡ್ ಇದ್ದಿದ್ದು ಮೊದಲಿಗೆ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗ್ಬೇಕು, ಆದಷ್ಟು ಬೇಗ ಈ ಶಿಕ್ಷೆ ಪ್ರಕರಣಗೊಳ್ಳಬೇಕು. ಎರಡನೆಯದು ಎನ್ಕೌಂಟರ್ ಆಗ್ಬೇಕಂತ. ಸೊ ಎನ್ಕೌಂಟರ್ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಇನ್ನು ಗಲ್ಲು ಶಿಕ್ಷೆ ಏನಿದೆ, ಉಳಿದಂತ ಸಾಕ್ಷಿಗಳಿರ್ಬೋದು ಅಥವಾ ಎಲ್ಲ ಪ್ರಕರಣವನ್ನ ನ್ಯಾಯಯುತವಾಗಿ ನಡೆಸಿ ಆತನಿಗೆ ಗಲ್ಲು ಶಿಕ್ಷೆ ನಡೆಸುವಂತ ನಿಟ್ಟಿನಲ್ಲಿ ಒಂದು ತನಿಖೆ ನಡೆಸಲಾಗ್ತಾ ಇತ್ತು ಪೊಲೀಸರು. ಆದ್ರೆ ಈಗ ಅವರ ಆರೋಪ ಆಗಿರುವಂತದ್ದು ಕೇವಲ ಫಯಾಜ್ ಮಾತ್ರ ಅಲ್ಲ, ಆತನಿಂದ ಒಂದು 4 ಜನರ ಗುಂಪಿದೆ. ಸ್ವತಃ ಫಯಾಜ್ ಅವರ ಸಹೋದರಿಯೇ ಇದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದಾರೆ. ಫಯಾಜ್ಗೆ ತಲೆ ತುಂಬಿದ್ದು ಅವ್ರ ಕುಟುಂಬಸ್ಥರು. ಸೊ ಇವರೆಲ್ಲರ ಬಂಧನವಾಗಬೇಕು ಅನ್ನೋದು ಅವರ ಒಂದು ಡಿಮ್ಯಾಂಡ್ ಇರುವಂತದ್ದು. ಸೊ ಇವತ್ತು CID ಅವರು ಭೇಟಿ ಕೊಟ್ಟಾಗಲೂ ಸಹ ಇದನ್ನೇ ಅವರು ಒತ್ತಿ ಹೇಳಿರುವಂತದ್ದು. ಹೀಗಾಗಿ ನಾಳೆ ಅಥವಾ ನಾಡಿದ್ದು ಫಯಾಜ್ ಅವರ ಕುಟುಂಬಸ್ಥರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇರುವಂತ ಲಕ್ಷಣಗಳು ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಪದೇ ಪದೇ ನಿರಂಜನ್ ಅವರು ಆರೋಪ ಮಾಡ್ತಾರೆ ಹಿನ್ನೆಲೆಯಲ್ಲಿ ಒಂದು ನಾಮಕ ವ್ಯವಸ್ಥೆಗಾದ್ರೂ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಇನ್ನು ಅವರ ಸ್ನೇಹಿತರು ಯಾರಿದ್ರೆ, ಫಯಾಜ್ಗೆ ನೇಹಾಳ ಮಾಹಿತಿ ಕೊಟ್ಟವ್ರು ಯಾರು, ಅವಳ ಮನೆ ಅಡ್ರೆಸ್ ಕೊಟ್ಟವ್ರು ಯಾರು, ಈಗ ಆತಂಕಕಾರಿ ವಿಚಾರ ಏನಂದ್ರೆ 5 ದಿನಗಳ ಮುಂಚೆ, ಕೊನೆಗೂ 5 ದಿನಗಳ ಮುಂಚೆಗೆ ಈ ಒಂದು ನೇಹಾ ಅಕ್ಕಪಕ್ಕದ ಒಂದು ಪ್ರದೇಶದಲ್ಲಿ ನೇಹಾ ಮನೆಯ ಸುತ್ತಮುತ್ತಲೂ ಕೂಡ ಫಯಾಜ್ ಓಡಾಡಿದ್ದ ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಸೊ ಹಾಗಾಗಿ ಫಯಾಜ್ಗೆ ಯಾವ ರೀತಿಯಾಗಿ ಅವತ್ತನ ಮೈಂಡ್ಗೆ ವಾಶ್ ಮಾಡಿದವ್ರು ಯಾರು, ಆತಗೆ ಫೀಲ್ಡ್ ಮಾಡ್ತಿದ್ದವ್ರು ಯಾರು ಅನ್ನೋದು ಕೂಡ ಸತ್ಯಾಸತ್ಯಗಳನ್ನ ಈಗ CID ತನಕ ಹೊರಬರಬೇಕಾಗಿರುವಂತದ್ದು ಅರುಣ್. ಈ ನಿಟ್ಟಿನಲ್ಲಿ CID ಸಹ ಸಾಕಷ್ಟು ವರ್ಕ್ ಅನ್ನು ಮಾಡ್ತಾ ಇದೆ. ನಿನ್ನೆ ಸ್ಥಳ ಮಹಾಜರು ಕೂಡ ಆಗಿದೆ. ಸೊ ಇವತ್ತು ಅಥವಾ ನಾಳೆ ಕುಟುಂಬಸ್ಥರನ್ನ, ಫಯಾಜ್ ಕುಟುಂಬಸ್ಥರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇರುವಂತದ್ದು. ಓಕೆ ಸುನಿಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ನೇಹಾ ಮನೆಗೆ ಮುಖ್ಯಮಂತ್ರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಆ ಸಾಂತ್ವನವನ್ನು ಹೇಳಕ್ಕೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದಾರೆ. ಸಂತೋಷ್ ಲಾಡ್ ಅವರಿದ್ದಾರೆ, HK ಪಾಟೀಲ್ ಅವರಿದ್ದಾರೆ, ಪ್ರಸಾದ ಭಯ್ಯ ಅವರಿದ್ದಾರೆ, ಇನ್ನುಳಿದಂಥ ಎಲ್ಲ ನಾಯಕರುಗಳು ಕೂಡ ಅಲ್ಲಿ ಇದ್ದಾರೆ. ಹಲವು ವಿಚಾರಗಳನ್ನು ಮಾತನಾಡಿದ್ದಾರೆ. ಸಂಸ್ಕಾರ